ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಹಾಗೂ ಆಷಾಢ ಮಾಸ ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜುಲೈ 14ರ ತನಕ ನಿಜ ಜ್ಯೇಷ್ಠ ಮಾಸ, 15ರಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಜುಲೈ 17ರಿಂದ ದಕ್ಷಿಣಾಯಣ ಪ್ರಾರಂಭ ಆಗುವಂಥದ್ದು. ಇನ್ನು ಜುಲೈ ತಿಂಗಳಲ್ಲಿ 4ನೇ ತಾರೀಕು ಶುಕ್ರ ಸಿಂಹರಾಶಿಗೆ ಬಂದರೆ, 7ನೇ ತಾರೀಕು ಬುಧ ರಿಟ್ರೋಗೇಷನ್ ವಕ್ರನಾಗಿ ಮಿಥುನ ರಾಶಿ ತನ್ನ ಸ್ವಕ್ಷೇತ್ರಕ್ಕೆ ಹೋಗ್ತಾನೆ. ಜುಲೈ 17ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದೆಲ್ಲ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ ಮೊದಲನೇದಾಗಿ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಗುರುವಿನ ಒಂದು ಅನುಗ್ರಹ ನೇರವಾಗಿರುತ್ತೆ. ಬಹಳ ನಿರೀಕ್ಷಿತ ಕೆಲಸಗಳೆಲ್ಲವೂ ಕೂಡ ಮುಂದುವರಿಯೋದಕ್ಕೆ ಈ ಒಂದು ಗುರುಬಲ ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯದನ್ನು ಖಂಡಿತವಾಗ್ಲೂ ಮಾಡುತ್ತೆ. ಏಕೆಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ 4th ಹೌಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಏಕೆಂದರೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ, ಆಸ್ತಿಪಾಸ್ತಿಗಳು, ವಾಹನದ ಅಭಿವೃದ್ಧಿಗಳು, ಸುಖಾಪೇಕ್ಷೆಗಳಿಗೆ ಸಂಬಂಧಪಡುವಂತಹ ವಿಚಾರ, ಎಜುಕೇಷನ್, ಎಲ್ಲದಕ್ಕೂ 4ನೇ ಮನೆ ತುಂಬ ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ಮಾಂಗಲ್ಯ ಸ್ಥಾನ, ವಿವಾಹ, ದಾಂಪತ್ಯ, ಇದಕ್ಕೂ ಕೂಡ ಗುರು ನೇರವಾಗಿ ಸಂಬಂಧಪಡ್ತಾನೆ. ಲಾಭಸ್ಥಾನಕ್ಕೆ ಬರುವಂಥದ್ದು ತುಂಬ ಒಳ್ಳೆಯದು. ಗುರುವಿನ ಒಂದು ಕೃಪೆ, ಅನುಗ್ರಹ ಕನ್ಯಾ ರಾಶಿಯವರಿಗೆ ತುಂಬ ಅನುಕೂಲದ ಸ್ಥಿತಿಗಳನ್ನು ಕೊಡುವಂಥದ್ದಿರುತ್ತೆ. ಅಕ್ಟೋಬರ್ ತನಕ ಗುರುಬಲ ಇರುತ್ತೆ. ಯಾವುದಾದ್ರೂ ಅತ್ಯಂತ ಪ್ರಮುಖವಾದ ಕೆಲಸಗಳನ್ನು ಮಾಡುವುದಕ್ಕೆ ತುಂಬ ಒಳ್ಳೆಯ ಸಮಯ ಇದಾಗಿರುತ್ತೆ. ಆರೋಗ್ಯದ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಮಾನಸಿಕವಾಗಿ ನೆಮ್ಮದಿ ಮತ್ತು ಆರೋಗ್ಯದ ಅಭಿವೃದ್ಧಿಗಳನ್ನು ಕಾಣ್ತೀರ. ಈ ತಿಂಗಳ ಒಂದು 4ನೇ ತಾರೀಕಿನಿಂದ ಶುಕ್ರ ಸಿಂಹರಾಶಿಯನ್ನು ಪ್ರವೇಶ ಮಾಡಿ ಸಂಪೂರ್ಣ 1 ತಿಂಗಳ ಕಾಲ ವ್ಯಯಭಾವದಲ್ಲಿರ್ತಾನೆ. ಸೊ ಕನ್ಯಾ ರಾಶಿಯವರಿಗೆ ಧನವ್ಯಯ ಅನ್ನುವಂಥದ್ದು, ಅಂದರೆ ಹಣಕಾಸಿನ ವಿಚಾರದಲ್ಲಿ ದ್ವಿತೀಯ ಧನಸ್ಥಾನಾಧಿಪತಿ ಶುಕ್ರ 12ರಲ್ಲಿರೋದ್ರಿಂದ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಬರುತ್ತೆ ಅಂತ ಹೇಳುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಕರ್ಮದಲ್ಲಿ ಬುಧಾದಿತ್ಯ ಯೋಗ, ಲಾಭದಲ್ಲಿ ಗುರು, ಇದೆಲ್ಲದೂ ಕೂಡ ಗೋಚಾರದಲ್ಲಿ ಕನ್ಯಾ ರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯೇ ಇದೆ. ಈ ಸಮಯದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಖಂಡಿತ ಮಾಡಬೇಡಿ. ಕನಿಷ್ಠ ಪಕ್ಷ ಶುಕ್ರ ಸಿಂಹರಾಶಿಯಿಂದ ಹೊರಗೆ ಬರುವ ತನಕ, ಅಂದರೆ 1 ತಿಂಗಳ ಕಾಲ, ಜುಲೈ 4ನೇ ತಾರೀಕಿನಿಂದ ಆಲ್ಮೋಸ್ಟ್ 1 ತಿಂಗಳ ಕಾಲ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ತುಂಬ ಗಮನ ಇಟ್ಕೊಳ್ಳಿ. ಅನಿರೀಕ್ಷಿತವಾಗಿ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳೋದು ಉತ್ತಮ. ವಾಕ್ಯಗಳು, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಇದೆಲ್ಲದಕ್ಕೂ ಗುರುವಿನ ಒಂದು ಅನುಗ್ರಹ ನೇರವಾಗಿದೆ. ಖಂಡಿತವಾಗ್ಲೂ ಅನುಕೂಲಗಳನ್ನು ಕಾಣ್ತೀರಾ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಖಂಡಿತವಾಗ್ಲೂ ಸಿಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳನ್ನು ನಿರೀಕ್ಷೆ ಮಾಡ್ಬೋದು. ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಸಿಗುತ್ತೆ. ಯಾಕೆಂದರೆ ಕುಜನ ಸಂಚಾರ ಇನ್ನೊಂದು 2-3 ತಿಂಗಳು ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಬುಧಾದಿತ್ಯ ಯೋಗ, ಇವರು ಕೂಡ ಏಕಾದಶ ಲಾಭಸ್ಥಾನಕ್ಕೆ ಬರುವಂಥದ್ದಿದೆ. ಈಗ ಕರ್ಮಸ್ಥಾನದಲ್ಲಿದ್ದಾರೆ. ಸೂರ್ಯನು ಕೂಡ ಏಕಾದಶಕ್ಕೆ ಬರ್ತಾನೆ ಈ ತಿಂಗಳ 17ರ ನಂತರ. ಗುರುವಿನ ಯುತಿಯಲ್ಲಿ ಕೂರ್ತಾನೆ. ರವಿ ಮತ್ತು ಗುರು ಒಟ್ಟಿಗೆ ಒಂದೇ ರಾಶಿಯಲ್ಲಿ ಸಿಗುವಂಥದ್ದು ಕನ್ಯಾ ರಾಶಿಯವರಿಗೆ ಅದು ಲಾಭಸ್ಥಾನ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಇನ್ನು ಯಾವುದಾದ್ರೂ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದಿದ್ರೆ, ಮಾರಾಟ ಮಾಡುವಂಥದ್ದಿದ್ರೆ, ಅಥವಾ ಮನೆ ಕಟ್ಟುವ ವಿಚಾರಗಳಿದ್ದರೆ, ಹೊಸ ವಾಹನ ಖರೀದಿ ಮಾಡುವಂಥದ್ದಿದ್ರೆ ಕನ್ಯಾ ರಾಶಿಯವರಿಗೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಮಕ್ಕಳ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಉತ್ತಮವಾದಂತಹ ಸಮಯ. ಮಕ್ಕಳ ಅಭಿವೃದ್ಧಿ, ಏಳಿಗೆ, ಇದೆಲ್ಲದಕ್ಕೂ ಕೂಡ ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ ಇದಾಗಿರುತ್ತೆ. ಇನ್ನು ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ, ಪಂಚಮಾಧಿಪತಿ ಶನಿ ಸಪ್ತಮದಲ್ಲಿದ್ದಾನೆ. ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಇದಕ್ಕಿಂತ ಒಳ್ಳೆ ಸಮಯ ಸಿಗೋದಿಲ್ಲ. ಕನ್ಯಾ ರಾಶಿಯವರಿಗೆ ಇದು ಬಹಳ ಉತ್ತಮ. ಲಾಭಸ್ಥಾನದಲ್ಲಿ ಗುರು ಉಚ್ಚನಾಗಿ
ಸಂತಾನ ಸ್ಥಾನವನ್ನು ಗುರು ನೋಡ್ತಾನೆ, ಪುತ್ರ ಸಂತಾನ, ಇಂತಹ ಎಲ್ಲ ವಿಚಾರಗಳಿಗೆ ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ ಇದು. ಗೋಚಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ದಶಮದಲ್ಲಿ ಸೂರ್ಯ ವಿಷ್ಣು ಸಂಭೂತನಾಗಿ ಸೂರ್ಯವಂಶಸ್ಥನಾದ ಶ್ರೀರಾಮಚಂದ್ರ ದಶಮದಲ್ಲಿ ಸೂರ್ಯ ಇರುವಂಥದ್ದು ಕನ್ಯಾ ರಾಶಿಯವರಿಗೆ ಆ ರೀತಿಯಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿ, ಹೆಸರು, ಕೀರ್ತಿ, ಸನ್ಮಾನ ಇದನ್ನೆಲ್ಲ ಕನ್ಯಾ ರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ರೋಗ ಬಾಧೆಗಳು ಅಥವಾ ಶತ್ರು ಬಾಧೆಗಳಿಗೆ ಅವಕಾಶ ಇರುವುದಿಲ್ಲ. ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. 7ನೇ ಮನೆಯಲ್ಲಿ ಶನಿ ಸಂಚಾರ ಆಗುವಂಥದ್ದು, ವಿವಾಹ ಇಂತಹ ವಿಚಾರಗಳಿಗೆ ಕನ್ಯಾ ರಾಶಿಯವರಿಗೆ ವಿಳಂಬ ಆಗ್ತಾ ಇದ್ದರೆ ಖಂಡಿತ ಶನಿ ಶಾಂತಿ ಮಾಡಿಕೊಳ್ಳುವಂಥದ್ದು ಅಥವಾ ಆಂಜನೇಯನ ದರ್ಶನ, ತೈಲಾಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ಈ ಗುರುಬಲ, ವಿವಾಹ, ಸಂತಾನ, ಉದ್ಯೋಗ, ಆರೋಗ್ಯ, ಈ ಎಲ್ಲ ವಿಚಾರಗಳಿಗೆ ಈ ಒಂದು ಗುರುಬಲ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ. ಇನ್ನು ದಂಪತಿಗಳ ನಡುವೆ ಸಾಮರಸ್ಯ ಮತ್ತು ಆರೋಗ್ಯದ ವಿಚಾರಗಳಲ್ಲಿಯೂ ಕೂಡ ಏನೇ ಸಮಸ್ಯೆಗಳು ಬಂದರೂ ಕೂಡ ಪರಿಹಾರ ಕೊಡೋದಕ್ಕೆ ಗುರು ಶಕ್ತನಾಗಿರ್ತಾನೆ. ಖಂಡಿತ ಒಬ್ಬರಿಂದ ಒಬ್ಬರಿಗೆ ಆರೋಗ್ಯದ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟಮಾಧಿಪತಿ ಕುಜ 9ನೇ ಮನೆಯಲ್ಲಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಕುಜನ ಸಂಚಾರ ಆಗ್ತಾ ಇರುತ್ತೆ. ಭಾಗ್ಯಾಧಿಪತಿ ಶುಕ್ರ ವ್ಯಯಭಾವದಲ್ಲಿದ್ದಾನೆ. ತಂದೆಗೆ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಅವಕಾಶಗಳು ಉಂಟಾಗುತ್ತೆ. ಏನಾದರೂ ಸಣ್ಣ ಪುಟ್ಟ ಇಂಜುರಿಗಳಾಗುವಂಥದ್ದು. ಏಕೆಂದರೆ ಮೃತ್ಯುಸ್ಥಾನಾಧಿಪತಿಯಾಗಿ ಕುಜ 9ನೇ ಮನೆಯಲ್ಲಿ ಅಂದರೆ ಪಿತೃಸ್ಥಾನದಲ್ಲಿದ್ದು, ಆ ಸ್ಥಾನಾಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿದ್ದು ಕೇತುಗ್ರಸ್ತನಾಗಿ ಅವನ ಮೇಲೆ ಕುಜನ ದೃಷ್ಟಿ ಬೀಳುವಂಥದ್ದು. ಇದೆಲ್ಲ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಏನಾದರೂ ಇಂಜುರಿಗಳಿಗೆ ಅವಕಾಶ ಇರುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ಕರ್ಮ, ಉದ್ಯೋಗ, ಕನ್ಯಾ ರಾಶಿಯವರು ಯಾವುದಾದ್ರೂ ಉದ್ಯೋಗದ ಬದಲಾವಣೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಖಂಡಿತ ಮಾಡಿ. ಈ ಸಮಯದಲ್ಲಿ ಸಿಗುವಂತಹ ಉದ್ಯೋಗ ತುಂಬ ಲಾಂಗ್ ಟರ್ಮಲ್ಲಿ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಏಕೆಂದರೆ ಮುಂದಿನ ವರ್ಷ ಜೂನ್ನಿಂದ ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ. ಈ ವರ್ಷ ಡಿಸೆಂಬರಿಂದ ಪಂಚಮಕ್ಕೆ ರಾಹು ಬರ್ತಾನೆ. ಅಕ್ಟೋಬರಿಂದ ಗುರು 12ಕ್ಕೆ ಬರ್ತಾನೆ. ಸೊ ಗುರು, ಶನಿ ಮತ್ತು ರಾಹು ಈ 3 ಗ್ರಹಗಳ ಪರಿವರ್ತನೆ ನೆಗೆಟಿವಲ್ಲಿರುತ್ತೆ ಕನ್ಯಾ ರಾಶಿಯವರಿಗೆ. ಇದರ ಪ್ರಭಾವಗಳು 2027 ಜೂನ್ ನಂತರ 2.5 ವರ್ಷಗಳ ಕಾಲ ಇರುತ್ತೆ. ಹಾಗಾಗಿ ಈ ಸಮಯ ಡಿಸಿಷನ್ ತಗೊಳ್ಳೋದಕ್ಕೆ ತುಂಬ ಒಳ್ಳೆ ಸಮಯ. ಕನ್ಯಾ ರಾಶಿಯವರು ಯಾವುದಾದ್ರೂ ಮಹತ್ತರವಾದ ವಿಚಾರಗಳಿದ್ದರೆ, ಮೊದಲನೇದಾಗಿ ಪ್ರಾಪರ್ಟಿ, ಮನೆ ಕಟ್ಟುವ ವಿಚಾರ, ವಾಹನದ ಪರಿವರ್ತನೆ, ಭೂಮಿಗೆ ಸಂಬಂಧಪಡುವ ವಿಚಾರ, ವಿವಾಹ, ದಾಂಪತ್ಯ ಜೀವನ, ಸಂತಾನ ಮತ್ತು ಉದ್ಯೋಗ, ಈ ಎಲ್ಲ ಕ್ಷೇತ್ರಗಳಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿಗಳನ್ನು ಕಾಣುವಂತಹ ಸಮಯ. ಹೆಚ್ಚಾಗಿ ಪ್ರಯತ್ನ ಮಾಡಿ. ಈ ಸಮಯದಲ್ಲೂ ಗುರು ಲಾಭದಲ್ಲಿದ್ದಾಗಲೂ ನಿಮಗೆ ಅನುಕೂಲಗಳು ಕಡಿಮೆ ಇದ್ದರೆ ಖಂಡಿತವಾಗ್ಲೂ ಮೂಲ ಜಾತಕವನ್ನು ಒಮ್ಮೆ ವಿಮರ್ಶೆ ಮಾಡಿ. ಸೊ ಅಷ್ಟಮ ಶನಿ ಪ್ರಾರಂಭ ಆಗೋದಕ್ಕೆ 1 ವರ್ಷ ಇದೆ. ಅಷ್ಟರೊಳಗಡೆ ಲಾಂಗ್ ಟರ್ಮಲ್ಲಿ ಯಾವುದೇ ಕೆಲಸಗಳನ್ನು ಮಾಡುವಂಥದ್ದಿದ್ರೆ ಅದಕ್ಕೆ ತೀರ್ಮಾನಗಳನ್ನು ಈಗಲೇ ತೆಗೆದುಕೊಳ್ಳುವಂಥದ್ದು ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರವಾದ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಅಂದರೆ ಇನ್ನೊಂದು 2-3 ವರ್ಷ ಯಾವುದೇ ಮಧ್ಯದಲ್ಲಿ ಪರಿವರ್ತನೆಗಳು ಬರದೇ ಇರುವ ರೀತಿಯಲ್ಲಿ ಒಂದು ಒಳ್ಳೆ ಫೌಂಡೇಶನ್ ಕನ್ಯಾ ರಾಶಿಯವರು ಈ ಸಮಯದಲ್ಲಿ ಹಾಕ್ಕೊಂಡ್ರೆ ಮುಂದಿನ ಭವಿಷ್ಯ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಸೊ ಮಾನಸಿಕ ನೆಮ್ಮದಿ, ಆರೋಗ್ಯ, ಹಣಕಾಸು, ಉದ್ಯೋಗ, ವಿವಾಹ, ಸಂತಾನ, ಈ ಎಲ್ಲ ವಿಚಾರಗಳಲ್ಲಿ ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ. ಗುರುವಿನ ಒಂದು ಅನುಗ್ರಹದ ಆಧಾರದ ಮೇಲೆ ಬಹಳಷ್ಟು ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಅನುಕೂಲಗಳನ್ನು ಕಾಣ್ತೀರಿ. ಗೋಚಾರದಲ್ಲಿ ಈ ಜುಲೈ ತಿಂಗಳಿಂದ ಪ್ರಾರಂಭ ಆಗುವ ಸಮಯ ಏನಿದೆ 4, 7, 17 ಈ ಸಮಯದಲ್ಲಿ ಗ್ರಹಗಳ ಪರಿವರ್ತನೆ ತುಂಬ ಅನುಕೂಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿದೆ. ಖಂಡಿತ ಪ್ರಯತ್ನ ಮಾಡಿ. ಶುಭವಾಗಲಿ. ಎಲ್ಲ ನವಗ್ರಹಗಳು ಕೂಡ ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ.